ವಾಲ್ಮೀಕಿ ಹಗರಣ ಏನು? ನಾನು ಮೊನ್ನೆ ಎಲ್ಲ ಭಾಳ ಕ್ಲಿಯರ್ ಕಟಾಗಿ ಹೇಳ್ತಾ ಇದ್ದೀನಿ. ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. ಈಗ ನನ್ನ ಅಕೌಂಟಲ್ಲಿ 10 ಲಕ್ಷ ರೂಪಾಯಿ ಇದೆ. ನನ್ನ ಅಕೌಂಟಲ್ಲಿ 10 ಲಕ್ಷ ರೂಪಾಯಿ ಇದೆ. ನನ್ನ ಬ್ಯಾಂಕಿನ ಮ್ಯಾನೇಜರ್ ಗೊತ್ತಿದೆ 10 ಲಕ್ಷ ರೂಪಾಯಿ ಇದೆ ಅಂತೇಳಿ. ಇನ್ನೊಂದೇನಿದೆ ಅಂದರೆ, ನಾನು 2 ತಿಂಗಳು ಎಲ್ಲೋ ಫಾರಿನ್ ಟ್ರಿಪ್ ಮತ್ತೊಂದು ಹೋಗಿದ್ದೀನಿ. ಹಾಗಾಗಿ ಅಲ್ಲಿ ಒಂದು ಏನೋ ಲಾಕಿಂಗ್ ಸಿಸ್ಟಮ್ ಆಗಿದೆ. 10 ಲಕ್ಷ ಅವನು 2 ತಿಂಗಳಲ್ಲಿ ಶೆಟ್ರ್ ತಗೊಳ್ಳಲ್ಲ ಅನ್ನೋದು ಅವನಿಗೆ ಗ್ಯಾರಂಟಿ ಇದೆ. ಬೇರೆ ಏನೋ ವ್ಯವಸ್ಥೆಯಲ್ಲಿ ಇನ್ನೊಬ್ಬ ಬಂದ ಅರ್ಜೆಂಟ್ ಒಂದು 7 ಲಕ್ಷ ಬೇಕು ಅಂತ ಹೇಳ್ದ. ಉದಾಹರಣೆ ಹೇಳ್ತೀನಿ, ನನ್ನ ಹತ್ರ 10 ಲಕ್ಷ ಇದೆ, ಮ್ಯಾನೇಜರ್ ಗೊತ್ತಿದೆ ನಾನು 2 ತಿಂಗಳು ಅದನ್ನು ತಗೊಳ್ಳೋದಿಲ್ಲ. ಇನ್ನೊಬ್ಬ ಬಂದು 7 ಲಕ್ಷ ಬೇಕು ಅರ್ಜೆಂಟ್ ಅಂತ ಹೇಳ್ದ. ಏನು ಅಡ್ಜಸ್ಟ್ಮೆಂಟ್ ಆಯಿತು, 7 ಲಕ್ಷ ಕೊಟ್ಟರೆ 1 ಲಕ್ಷ ಕೊಟ್ಟು ನನ್ನ ಅಕೌಂಟಲ್ಲಿದ್ದ 7 ಲಕ್ಷವನ್ನು ಅವನು ಕೊಟ್ಬಿಟ್ಟು ಅವನಿಗೇನು ಹೇಳ್ದ, ಶೆಟ್ರು ಬರೋದಕ್ಕೆ 2 ತಿಂಗಳಾಗುತ್ತೆ, 2 ತಿಂಗಳು ಬರೋದಕ್ಕಿಂತ ಮೊದಲು ವಾಪಸ್ ಕೊಡಬೇಕು. ಅವನು ವಾಪಸ್ ಕೊಟ್ಟ ಕೂಡ ನಾನು ಬಂದಾಗ ದುಡ್ಡಿದೆ. ಆದರೆ ಮಿಡ್ಲಲ್ಲಿ ಯಾರೋ ಇದನ್ನು ಲೀಕ್ ಮಾಡಿಬಿಟ್ರು. ಹೆಂಗೆ ಲೀಕ್ ಆಯಿತು, ಒಬ್ಬ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ. ಅದನ್ನು ಹೇಳ್ತೀನಿ ಕೇಳಿ. ವಾಲ್ಮೀಕಿ ಹಗರಣ ನಡೆದಿದ್ದು ಹೇಗೆ? ಒಬ್ಬ ನೆಕ್ಕಂಟಿ ನಾಗರಾಜ್ ಅಂತ ಬರ್ತಾನೆ ವೀಕ್ಷಕರು. ನೆಕ್ಕಂಟಿ ನಾಗರಾಜ್. ಈ ನೆಕ್ಕಂಟಿ ನಾಗರಾಜನ ನಂಬಿಕೊಂಡು ಈ ನಾಗೇಂದ್ರ ಎಕ್ಕುಂಟಿ ನಾಗೇಂದ್ರ ಆಗ್ಬಿಟ್ಟ. ನೆಕ್ಕಂಟಿ ನಾಗರಾಜ್ ನಂಬಿಟ್ಟು ಎಕ್ಕುಂಟಿ ನಾಗೇಂದ್ರ ಆಗ್ಬಿಟ್ಟ. ಈತ ಇಲ್ಲದಿದ್ದರೆ ವಾಲ್ಮೀಕಿ ಹಗರಣ ನಡೀತಾ ಇರಲಿಲ್ಲ. ಯಾರು ನೆಕ್ಕಂಟಿ ನಾಗರಾಜ್? ಇವನು ಬಿ ಜೆ ಪಿಯಲ್ಲಿದ್ದ. ಸರ್ಕಾರ ಬರ್ತಾ ಇದ್ದಾಗೆ, ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದಾಗೆ ಬಿ ಜೆ ಪಿಯಿಂದ ಕಾಂಗ್ರೆಸ್ ಬಂದ. ಕಾಂಗ್ರೆಸ್ ಪಾರ್ಟಿಗೆ ಬಂದು ಬಿ ನಾಗೇಂದ್ರಗೆ ಕಾಸ ಆದ. ಇವನ ಕೆಲಸ ಏನು ಗೊತ್ತಾ? ಇವನ ಕೆಲಸ ಈಗ ಈ ವಾಲ್ಮೀಕಿ ನಿಗಮ ಅಂತಿದೆಯಲ್ಲ, ಅದು ಎಸ್ ಟಿ ವಾಲ್ಮೀಕಿ ನಿಗಮ. ಅಲ್ಲಿ ಶೆಡ್ಯೂಲ್ಡ್ ಟ್ರೈಬ್, ಪರಿಶಿಷ್ಟ ಪಂಗಡ, ಎಸ್ ಟಿ ಜಾತಿಯವರಿಗೆ, ಬಡವರಿದ್ದವರಿಗೆ ಭೂಮಿ ಕೊಡ್ತಾರೆ. ನಿನಗೆ ಒಂದು ಸೈಡ್ ತಗೊಳ್ಳೋ, ಸ್ವಲ್ಪ ದುಡ್ಡು, ನಿನಗೊಂದು ಸೈಡ್ ತಗೊಳ್ಳೋ, ನಿನಗೊಂದು ಸೈಡ್ ತಗೊಳ್ಳೋ. ಆ ಸೈಟ್ ಕೊಡಬೇಕು ಅಂತಂದರೆ ಎಸ್ ಟಿ ನಿಗಮಕ್ಕೆ ಜಾಗ ಬೇಕಲ್ವಾ? ಆ ಜಾಗ ಅವರು ಬೇರೆಯವರಿಂದ ಖರೀದಿ ಮಾಡ್ತಾರೆ. ಹೇಗೆ? ಈಗ 1 ಎಕರೆ ಇದ್ದರೆ, ಉದಾಹರಣೆಗೆ ಹೇಳ್ತೀನಿ, ಒಂದು ಸೈಟ್ ಜಾಗ ಇರೋದು 2 ಲಕ್ಷಕ್ಕೆ ಇವರು ಖರೀದಿ ಮಾಡ್ತಾರೆ. 2 ಲಕ್ಷ ಖರೀದಿ ಮಾಡಿಬಿಟ್ಟು ಅವನಿಗೆ 2 ಕಾಲಕ್ಕೋ 2.5 ಕೊಟ್ಟು 50,000 ಏನೋ ಒಂದು ವಾಟರ್ ಮೇ ಬಿ, ಸಮಸ್ಯೆ ಇಲ್ಲ. ಈ ನೆಕ್ಕಂಟಿ ನಾಗರಾಜ್ ಕೆಲಸ ಏನು ಗೊತ್ತಾ? ಈ ಎಸ್ ಟಿ ಇಲಾಖೆ ಇದೆಯಲ್ಲ, ಯಾವುದು ವಾಲ್ಮೀಕಿ ಇಲಾಖೆಗೆ ಅವನು ಜಾಗ ತಂದು ಕೊಡ್ತಾ ಇರ್ತಾನೆ. ತಗೊಳ್ಳಿ ಸರ್ ರೇಟಿಗೆ ಅಂತ. ಇವನೇನು ಮಾಡ್ತಾನೆ, 1 ಎಕರೆಗೆ 3 ಲಕ್ಷಕ್ಕೆ ತಗೋತಾನೆ. ಎಲ್ಲೋ ಒಂದು ಹಳ್ಳಿಗೆ ಜನರಿಂದ 3 ಲಕ್ಷಕ್ಕೆ ತಗೋತಾನೆ. 3 ಲಕ್ಷಕ್ಕೆ ತಗೊಂಡು ಇಲ್ಲಿ ರಾಯಚೂರಿನಲ್ಲಿ 3 ಲಕ್ಷಕ್ಕೆ 1 ಎಕರೆ ಭೂಮಿ ಖರೀದಿ ಮಾಡ್ತಾನೆ. ಇವನು ಯಾರು? ನೆಕ್ಕಂಟಿ ನಾಗರಾಜ್. ಅದನ್ನು 15 ಲಕ್ಷಕ್ಕೆ ಇವ್ರಿಗೆ ಮಾರಾಟ ಮಾಡ್ತಾನೆ. ಇದೆಲ್ಲ ಅಡ್ಜಸ್ಟ್ಮೆಂಟ್. ನಾನು ನಿಮ್ಗೆ ತಂದು ಕೊಡ್ತೇನೆ, ಇವನಿಗೂ ಗೊತ್ತು ಅದಕ್ಕೆ 3 ಲಕ್ಷ ಇರೋದು ಅಂತೇಳಿ. ಅಲ್ಲಿ ಎಮ್ ಡಿ ಹತ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾನೆ. 3 ಲಕ್ಷಕ್ಕೆ ತಗೋತಾನೆ, 15 ಲಕ್ಷಕ್ಕೆ ಇಲ್ಲಿ ಮಾರ್ತಾನೆ. ಬಿ ಜೆ ಪಿ ಸರ್ಕಾರ ಇದ್ದಾಗ ಭೂಮಿ ತಗೊಂಡು ಸೇಲ್ ಮಾಡಿದ್ದ, ಅಲ್ಲಿ ಕೊಟ್ಟಿದ್ದ. ಬಿ ಜೆ ಪಿ ಸರ್ಕಾರ ಇದ್ದಾಗ 3 ಲಕ್ಷಕ್ಕೆ ತಗೊಂಡು 15 ಲಕ್ಷಕ್ಕೆ ಸೇಲ್ ಮಾಡಿದ್ದ. ಅಷ್ಟಾಗುವಾಗ ಗೌರ್ಮೆಂಟ್ ಹೊರಟೋಯ್ತು. 15 ಲಕ್ಷ ಬರಬೇಕಲ್ಲ, 1 ಎಕರೆಗೆ 15 ಲಕ್ಷ, ಒಂದು 10 ಎಷ್ಟೋ ಮಾಡಿದ್ದಾನೆ. ಈಗ ಬಿ ಜೆ ಪಿ ಹೋಯಿತು. ಬಿ ಜೆ ಪಿಯವ್ರ ಜೊತೆ ಅಣ್ಣ ತಮ್ಮ ಅಂತ ಚೆನ್ನಾಗಿದ್ದ. ಬಿ ಜೆ ಪಿಯವರು ಹೋಗ್ಬಿಟ್ರು. ಕಾಂಗ್ರೆಸ್ ಬಂದು ಅಲ್ಲಿ ಮಂತ್ರಿ ಯಾರಾದ್ರ? ನಾಗೇಂದ್ರ ಹಿಂದೆ ಬಿದ್ದಣ, ಎಲ್ಲ ಅಡ್ಜಸ್ಟ್ಮೆಂಟು ಅಂತೇಳಿ. ಯಾರ ಹತ್ರ ಕೇಳಬೇಕು? ಇಲಾಖೆಗೆ ಪದ್ಮನಾಭ ಅಂತೇಳಿ ಒಬ್ಬರು ಎಮ್ ಡಿ ಇದ್ದಾರೆ. ಓಕೆ, ಪದ್ಮನಾಭ ಎಮ್ ಡಿ ಕೊಡಬೇಕು ದುಡ್ಡು. ಈ ನಾಗೇಂದ್ರ ಮತ್ತು ಇವರಿಬ್ಬರು ಅಡ್ಜಸ್ಟ್ಮೆಂಟ್ ಆಯಿತು. ನೆಕ್ಕಂಟಿ ನಾಗರಾಜ್ಗೆ ಹಣ ನೀಡೋದಕ್ಕೆ ಪದ್ಮನಾಭಗೆ ನಾಗೇಂದ್ರ ಸೂಚನೆಯನ್ನು ಕೊಡ್ತಾರೆ. ಓಕೆ, ನೆಕ್ಸ್ಟ್ ಪದ್ಮನಾಭಗೆ ಎಮ್ ಡಿ, ನೋಡ್ರಪ್ಪ ನೆಕ್ಕಂಟಿ ನಾಗರಾಜ್ಗೆ ದುಡ್ಡು ಕೊಡು ಅಂತೇಳಿ ಯಾರು ಹೇಳ್ತಾನೆ? ನಾಗೇಂದ್ರ ಹೇಳ್ತಾನೆ. ಆಗ ಪದ್ಮನಾಭ್ ಮತ್ತು ನೆಕ್ಕಂಟಿ ನಾಗರಾಜ್ ಆಟ ಶುರುವಾಗುತ್ತೆ. ಇಬ್ಬರು ಕೂತ್ಕೊಂಡು ಎಲ್ಲ ಶುರು ಮಾಡ್ಕೊಂಡ್ಬಿಡ್ತಾರೆ. ಎಣ್ಣೆ ಹೊಡೆಯೋದು ಮತ್ತೊಂದು. ಆಗ ಏನು ಹೇಳ್ತಾನೆ? ನೋಡಪ್ಪ, 4 ಕೋಟಿ ನನಗೆ ಬರಬೇಕು. ಯಾರು ಹೇಳ್ತಾರೆ? ನೆಕ್ಕಂಟಿ ನಾಗರಾಜ್. 4 ಕೋಟಿ ನನಗೆ ಬರಬೇಕು. ಎಮ್ ಡಿ ಹತ್ರ ಮಾತಾಡ್ತಾ ಹೇಳ್ತಾರೆ. ನೀನು 4 ಕೋಟಿ ನನಗೆ ಬಿಡುಗಡೆ ಮಾಡಿಕೊಟ್ರೆ ನನಗೇನು ಅಂತ ಅವನು ಕೇಳ್ತಾನೆ. ಅಣ್ಣ, ನಾನು ನನಗೆ 4 ಕೋಟಿ ಬಿಡುಗಡೆ ಮಾಡಿ ಸಹಿ ಆಗ್ತೀನಿ. ನನಗೇನು? 40 ಲಕ್ಷ, 10% ಕಮಿಷನ್ ಹೇಳ್ತಾನೆ. ಆಮೇಲೆ 25 ಲಕ್ಷ ತಗೋ, 25 ಲಕ್ಷ, 4 ಕೋಟಿ ಬಿಡುಗಡೆ ಮಾಡು, 25 ಲಕ್ಷ ಬಾಡಿದ್ರೆ 15 ಲಕ್ಷ. ಮೊದಲೇ 25 ಲಕ್ಷ ಜೇಬಿಗಿಳಿಸ್ತಾನೆ ಎಮ್ ಡಿ ಪದ್ಮನಾಭ ಅಂತ ಡೌಟ್. ಆದರೆ ಹಣ ಬಿಡುಗಡೆ ಆಗೋದು ಜಿಲ್ಲಾಧಿಕಾರಿಯ ಮೂಲಕ ಅಲ್ವಾ? ಇವನು ಸೈನ್ ಹಾಕ್ಬೋದೇ ಬಿಡುಗಡೆ ಮಾಡಿ ಅಂತ. ಬಿಡುಗಡೆ ಆಗೋದು ಜಿಲ್ಲಾಧಿಕಾರಿ ಮೂಲಕ. ಜಿಲ್ಲಾಧಿಕಾರಿಗೂ ಯಾರು ಹೇಳಿದ್ದಾರೋ ಗೊತ್ತಾಯ್ತೋ ಏನೋ ಗೊತ್ತಾಯಿತು. ಜಿಲ್ಲಾಧಿಕಾರಿ ಗೊತ್ತಾಯಿತು, ಅಲ್ಲೇ 3 ಲಕ್ಷದ ಎಕರೆಗೆ 15 ಲಕ್ಷ ಕೊಡ್ತಾ ಇದ್ದಾರೆ. ಇದು ಸರಿ ಇಲ್ಲ. ಹಣ ಬಿಡುಗಡೆಗೆ ತನಿಖೆಗೆ ಆದೇಶ ಮಾಡ್ತಾರೆ ಜಿಲ್ಲಾಧಿಕಾರಿಗಳು.
DC ನೋಟಿಸ್ ಕೊಟ್ಟ ಬೆನ್ನಲ್ಲೇ ಕೆರಳಿ ಕೆಂಡವಾಗ್ತಾನೆ ನೆಕ್ಕಂಟಿ ನಾಗರಾಜ್. ಏನಪ್ಪ ಇದು, ನನಗೆ ದುಡ್ಡು ಬರಬೇಕಾಗಿತ್ತು 40 ಲಕ್ಷ, ನಿನಗೆ 25 ಲಕ್ಷ ಕೊಟ್ಟಿದ್ದಿ, ಅದು 44 ಕೋಟಿ ಬರಬೇಕಾಗಿತ್ತು, ಬಂದಿಲ್ಲ, ನಿನಗೆ 25 ಲಕ್ಷ ಕೊಟ್ಟಿದ್ದೀನಿ ಅಂತೇಳಿ ಪದ್ಮನಾಭಗೆ ಬೈತಾನೆ. ಪದ್ಮನಾಭ್ ಫುಲ್ ಬೈ. ಆಗಲೇ ಇನ್ನೊಂದು ಪ್ಲ್ಯಾನ್ ನಡೆಯುತ್ತೆ ನೆಕ್ಕಂಟಿ ನಾಗರಾಜ್ ಮತ್ತು ಪದ್ಮನಾಭ್ ನಡೆ. ಏನು ಅವ್ಯವಹಾರ, ಏನು ಈ ನೆಕ್ಕಂಟಿ ನಾಗರಾಜ್ಗೆ ಒಂದು ಕಡೆ ದುಡ್ಡೇನೋ ಪಾಸ್ ಮಾಡಬೇಕು. ವಾಲ್ಮೀಕಿ ನಿಗಮದಲ್ಲಿ ಕೋಟಿ ಕೋಟಿ ಹಣ ಇದೆ, ಆ ದುಡ್ಡನ್ನು ನನಗೆ ಕೊಡು, ಅದು ನಿನ್ನ ಅಂಡ್ರಲ್ಲಿ ನಡೆಯುತ್ತೆ. ಅಲ್ಲಿ ಅವರು ಬರೋದು ಬೇಕಾಗಿಲ್ಲ, ಯಾರು ಬರೋದು ಬೇಕಾಗಿಲ್ಲ, ಜಿಲ್ಲಾಧಿಕಾರಿ ಬರೋದು ಬೇಕಾಗಿಲ್ಲ, ಇಲ್ಲಿ ಬೇರೆ ಅಡ್ಜಸ್ಟ್ಮೆಂಟ್. ಏಪ್ರಿಲ್ ತಿಂಗಳಿಗೂ ಮುನ್ನ ಹಣ ವಾಪಸ್ ಬರಬೇಕು. ನೆಕ್ಕಂಟಿ ನಾಗರಾಜ್ ಪದ್ಮನಾಭ್ಗೆ ಹೇಳ್ತಾನೆ, ಎಷ್ಟು ಕೋಟಿ ಇದೆ? 187 ಕೋಟಿಯಾ? ಆ 187 ಕೋಟಿ ನನಗೆ ಹೆಂಗಾದರೂ ಬರೋಂಗೆ ಮಾಡು, ವಾಪಸ್ ಕೊಡ್ತೀನಿ 2 ತಿಂಗಳಲ್ಲಿ, 5% ಕಮಿಷನ್ ಕೊಡ್ತೀನಿ. 187 ಕೋಟಿ ನೀನು ನನಗೆ ಕೊಟ್ಟರೆ 2 ತಿಂಗಳು ಕಳೆದು ವಾಪಸ್ ಕೊಡ್ತೀನಿ, ನಿನಗೆ 9 ಕೋಟಿ 35 ಲಕ್ಷ ಕಮಿಷನ್ ಕೊಡ್ತೀನಿ. ಪದ್ಮನಾಭ್ ಖುಷಿ ಆಗ್ಬಿಡ್ತು. ಅಳೆಲೇಲೇಲೇ 9 ಕೋಟಿ ಆಗ ಏನು ಮಾಡ್ತಾ ಇದ್ದ, ಆ ದುಡ್ಡನ್ನು ಬೇರೆ ಬೇರೆ ಕಂಪನಿ ಕಳಿಸ್ಬೇಕು. ನಾಗರಾಜ್ ಹುಡುಕ್ತಾ ಇದ್ದ ಕಂಪನಿರೋರು. ಆಗ ಒಬ್ಬ ನಾಗೇಶ್ವರ ರಾವ್ ಅಂತ ಬರ್ತಾನೆ. ನಾಗೇಶ್ವರ ರಾವ್ ಬರ್ತಾನೆ, ಗೊತ್ತಾಯ್ತಲ್ಲ, ನಾಗೇಶ್ವರ ನೋಡಿ ಎಲ್ಲ ಇಂಥದ್ದೇ. ನಾಗೇಶ್ವರ ರಾವ್ಗೆ ಈ ನೆಕ್ಕಂಟಿ ನಾಗರಾಜ್ ಹೇಳ್ತಾನೆ, ಏನಾದರೂ ಆ ಕಂಪನಿಗಳು ಬೇರೆ ಇದ್ರೆ ಹೇಳ, ಈ ದುಡ್ಡನ್ನೆಲ್ಲ ಅಲ್ಲಿ ಕಳಿಸ್ಬೇಕು ಅಂತೇಳಿ. ಆಗ ಈ ನಾಗೇಶ್ವರ ರಾವ್ ಒಬ್ಬ ಫ್ರೆಂಡ್ ಇರ್ತಾನೆ, ಸತ್ಯನಾರಾಯಣ ರಾವ್. ಅವ ನಾಗೇಶ್ವರ ರಾವ್ ಸಂಬಂಧಿ. ಈ ಸತ್ಯನಾರಾಯಣ ರಾವ್ ಈ ಬ್ಯಾಂಕಲ್ಲೆಲ್ಲ ಭಾಳ ಫೇಮಸ್, ಎಲ್ಲ ಅಡ್ಜಸ್ಟ್ಮೆಂಟು. ಅವನದು ಒಂದು ಕಂಪನಿ ಇದೆ, ನಾವಿಲ್ವಾ ಕಂಪನಿ ಎಷ್ಟು ಮಾಡ್ತೀನಿ ಅಂತ ನೆಕ್ಕಂಟಿ ನಾಗರಾಜ್ ಹೇಳ್ತಾನೆ. ಪದ್ಮನಾಭ್ ಮತ್ತು ರಾವ್ ಭೇಟಿ ಆಗ್ತಾರೆ, ನಾಗರಾಜರಾವ್ ಭೇಟಿ ಆಗ್ತಾರೆ. ಆಡಿಟ್ಗೂ ಮುನ್ನ ಹಣ ಬರಬೇಕು ಅಂತ. ಆಗ MD ಪದ್ಮನಾಭ ಏನು ಹೇಳ್ತಾನೆ, ನಾನು ದುಡ್ಡು ಕೊಡ್ತೀನಿ 187 ಕೋಟಿ, ಆಡಿಟ್ ಆಗುತ್ತೆ 2 ತಿಂಗಳಲ್ಲಿ, ಅದಕ್ಕಿಂತ ಮೊದಲು ಬರಬೇಕು. ಆಗ ಇವನು ಪ್ಲ್ಯಾನ್ ಕೊಡ್ತಾನೆ, ಏನು ಮಾಡಬೇಕು ನೀವು ಅಂತಂದರೆ, ಸತ್ಯನಾರಾಯಣ್ ಹಣವನ್ನು MG ರೋಡ್ ಖಾತೆಗೆ ವರ್ಗಾವಣೆ ಮಾಡಬೇಕು. SB ಖಾತೆಗೆ. ಸತ್ಯನಾರಾಯಣ್ ವಸಂತನಗರದ ಫ್ಲೆಕ್ಸಿ ಖಾತೆಯಲ್ಲಿದ್ದ ಕೋಟಿ ಹಣ ಖಾಲಿ ಆದರೆ, SB ಖಾತೆ ಖಾಲಿ ಆದರೆ ಫ್ಲೆಕ್ಸಿ ಖಾತೆ ಹಣ ಬಳಸ್ತಾರೆ. SB ಖಾತೆ ಇರುತ್ತದೆ, ಫಸ್ಟ್ SB ಖಾತೆಯಿಂದ ದುಡ್ಡು ಹೋಗಬೇಕು, ಅಲ್ಲಿ ಖಾಲಿ ಆದರೆ ಫ್ಲೆಕ್ಸಿ ಖಾತೆಯಿಂದ ಬರುತ್ತೆ, ಈ ದುಡ್ಡು ಅಲ್ಲಿಂದ ಬರಬೇಕು. SB ಖಾತೆ ಖಾಲಿ ಆಗಬೇಕು. SB ಖಾತೆ ಖಾಲಿ ಆಗಬೇಕು ಅಂದರೆ ಅಲ್ಲೊಬ್ಬ ಇರ್ತಾನೆ, B ನಾಗೇಂದ್ರ. ಹೋಟೆಲ್ನಲ್ಲಿ ನಾಗೇಂದ್ರ, ನೆಕ್ಕಂಟಿ ನಾಗರಾಜ್, ಪದ್ಮನಾಭ್ ಎಲ್ಲ ಭೇಟಿ ಆಗ್ತಾರೆ. ನಾಗೇಂದ್ರ ಹೇಳ್ತಾನೆ ಪದ್ಮನಾಭ್ಗೆ, ಏನು ಕೊಡಬೇಕು ಎಲ್ಲ ಕೊಡಿ ಅಂತ ನಾಗೇಂದ್ರ ಹೇಳ್ತಾನೆ. ಆಗ 187 ಕೋಟಿ ರೂಪಾಯಿ ವ್ಯವಹಾರ ಫಾಸ್ಟ್ ಆಗುತ್ತೆ. ಈಗ SB ಅಕೌಂಟ್ ಇದೆಯಲ್ಲ ಎಲ್ಲಿ, MG ರೋಡಲ್ಲಿ, ಅಲ್ಲಿ ಒಬ್ಬಳು ಸ್ಮಿತಾ ರಾವಲ್ ಅಂತ ಒಂದು ಹೆಣ್ಮಗಳಿರ್ತಾಳೆ, ಮ್ಯಾನೇಜರ್, MG ರೋಡ್ ಬ್ರಾಂಚ್ ಮ್ಯಾನೇಜರ್ ಸ್ಮಿತಾ. ಈಕೆ ಸತ್ಯನಾರಾಯಣನ ಆಪ್ತೆ. ಸತ್ಯನಾರಾಯಣ ಹೇಳಿದ್ದು ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ. SB ಅಕೌಂಟಿನ 89 ಕೋಟಿ ರೂಪಾಯಿ ಹಣ 18 ಖಾತೆಗೆ ವರ್ಗಾವಣೆ ಮಾಡ್ತಾನೆ. SB ಅಕೌಂಟಿಂದ 89 ಕೋಟಿ ಹೋದರೆ ಅಲ್ಲಿಗೆ 100 ಕೋಟಿ ವಾಪಸ್ ಬರುತ್ತೆ. 18 ಖಾತೆಗೆ ವರ್ಗಾವಣೆ, ಸತ್ಯನಾರಾಯಣ ರಾವ್ ಮತ್ತು ಸ್ಮಿತಾ. ಸತ್ಯನಾರಾಯಣ ರಾವ್ ಖಾಸಗಿ ಕಂಪನಿ ಹೆಸರಲ್ಲಿ 18 ಅಕೌಂಟ್ ತೆರೆದಿದ್ದೆ ಸತ್ಯನಾರಾಯಣ. ಬೇರೆ 18 ಖಾತೆಗಳಿಂದ ಅವನು 700 ಸಣ್ಣ ಅಕೌಂಟ್ಗಳಿಗೆ ಹಣ ಕಳಿಸ್ತಾನೆ. 700 ಖಾತೆದಾರರು ಹಣ ವಿತ್ಡ್ರಾ ಮಾಡಿ ವಾಪಸ್ ಕೊಡ್ತಾರೆ. ಇಲ್ಲಿ ಪದ್ಮನಾಭಗೆ 8 ಕೋಟಿ ರೂಪಾಯಿ ಹಣ ಸಿಗುತ್ತೆ, ಸತ್ಯನಾರಾಯಣ ರಾವ್ ಕೊಡ್ತಾನೆ. ಪದ್ಮನಾಭಗೊಂದು ಡೌಟ್ ಬರುತ್ತೆ, ಇಷ್ಟು ಯಾಕೆ ಕೊಟ್ಟ ಇವ ಅಂತ, ನನಗೆ ಯಾಕೆ ಇಷ್ಟು ಕಮಿಷನ್ ಅಂತ ಪದ್ಮನಾಭ್ ಕೇಳ್ತಾನಂತೆ. ಅತ್ತ ಬ್ಯಾಂಕ್ನಲ್ಲಿ ನೋಡಿದಾಗ 89 ಕೋಟಿ ಹಣ ಖಾಲಿ ಮಾಡಿಬಿಟ್ಟಿದ್ದ. ಅತ್ತ ದುಬಾರಿ ಕಾರ್ ಖರೀದಿ ಮಾಡಿ ಮೆರೀತಾ ಇದ್ದ ಸತ್ಯನಾರಾಯಣ. ಇಷ್ಟೆಲ್ಲ ಆಗುವಾಗ ಒಬ್ಬರು ಆತ್ಮಹತ್ಯೆ ಮಾಡ್ಕೋತಾರೆ. ಚಂದ್ರಶೇಖರ್, ಇನ್ನೊಬ್ಬ ಬರ್ತಾರೆ ಚಂದ್ರಶೇಖರ್. ಏನು ಕತೆ ಅಂತ ಕೇಳ್ತೀನಿ. ಪದ್ಮನಾಭ್ ಈ ಥರ ಅಕ್ರಮ ಮಾಡಿದ, ದುಡ್ಡನ್ನು ಕಳಿಸಿದ್ದಾನೆ MG ರೋಡ್ಗೆ, ಅಲ್ಲಿಂದ ದುಡ್ಡು ಹೋಗ್ತಾ ಇದೆ, ಫ್ಲೆಕ್ಸಿಯಿಂದ ಬರ್ತಾ ಇದೆ. ಇದರ ಬಗ್ಗೆ ಪದ್ಮನಾಭ್ ಏನು MD ಅಕ್ರಮ ಮಾಡ್ತಾನೆ, ಒಬ್ಬ ಮಹಿಳಾ ಅಧಿಕಾರಿಗೆ ಇದರ ಬಗ್ಗೆ ಐಡಿಯಾ ಬರುತ್ತೆ. ಏನೋ ಮಾಡಿದ್ದಾನೆ ಪದ್ಮನಾಭ್ MD. ಈ ಮಹಿಳಾ ಅಧಿಕಾರಿಗೆ ಆ MD ಆಗಬೇಕು ಅಂತ ಆಸೆ ಇದೆ, ಅಲ್ಲಿಗೆ ಬರಬೇಕು ಅಂತೇಳಿ. ಅವಳೇನು ಮಾಡ್ತಾಳೆ, ಅಕ್ರಮವನ್ನು ಮುಂದಿಟ್ಟುಕೊಂಡು ಪದ್ಮನಾಭ್ ವರ್ಗಾವಣೆಗೆ ಸ್ಕೆಚ್ ಆಗ್ತಾಳೆ. ನೋಡಿ ಸರ್, ಹಿಂಗಾಗಿದೆ. ಇಷ್ಟೆಲ್ಲ ಆಗುವಾಗ ಅಲ್ಲಪ್ಪ ಚಂದ್ರಶೇಖರ್ ಅಂತ ಇರ್ತಾನೆ. ಅವನು ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಇವ್ರ ಜೊತೆ ಸೇರಿರ್ತಾನೆ, ಸ್ವಲ್ಪ ಮಟ್ಟಿಗೇನೋ ಇರಬೇಕು. ಆಗ ಚಂದ್ರಶೇಖರನ ಕರೆದು ಹೇಳ್ತಾನೆ, ನೋಡು ಅವಳಿಗೆ ಹೇಳು ಸರಿ ಮಾಡಿಸಿದನ್ನು, ಇಲ್ಲ ಅಂತಂದರೆ ಈ ಹಣ ವರ್ಗಾವಣೆ ಎಲ್ಲ ಕೇಸ್ ಇದೆಯಲ್ಲ ನಿನ್ನ ಮೇಲೆ ಬರುತ್ತೆ ಅಂತ ಚಂದ್ರಶೇಖರ್ ಮೇಲೆ ಹೇಳ್ಬಿಡ್ತಾನೆ. ಯಾರು? ಪದ್ಮನಾಭ್. ಇದು ಹೇಳಿದ್ದೆ ತಡ ಚಂದ್ರಶೇಖರ್ ಸ್ವಲ್ಪ ಆ ಕಡೆ ಈ ಕಡೆ ಓಡಿ, ಪಾಪ ಏನೋ ಒಳ್ಳೆಯವನಿರಬೇಕು, ಈ ದೊಡ್ಡವರ ಒತ್ತಡಕ್ಕೆ ಏನೋ ಒಮ್ಮೆ ಮಾಡಿಬಿಡ್ತಾರೆ, ಮಾಡಿದ್ರೆ ಗೊತ್ತಿಲ್ಲ. ಆತ ಮಾಡದ ತಪ್ಪಿಗೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ ಸರ್.
ಆತ್ಮಹತ್ಯೆ ಮಾಡ್ಕೊಂಡಾಗ ಎಲ್ಲರ ಹೆಸರು ಬರೆದಿರ್ತಾನೆ. ಪದ್ಮನಾಭ, ಸತ್ಯನಾರಾಯಣ, ನೆಕ್ಕಂಟಿ ನಾಗರಾಜ್. ಈ ನೆಕ್ಕಂಟಿ ನಾಗರಾಜಿಂದ ಇಡೀ ಏನು ವಾಲ್ಮೀಕಿ ಹಗರಣ ಎಕ್ಕುಂಟಿ ನಾಗರಾಜ್ ಹೋಗ್ಬಿಡುತ್ತೆ. ಇದು ಕತೆ. ಇನ್ಡೆಪ್ತ್ ನಿಮಗೆ ಇನ್ನೂ ಸರಿ ಅರ್ಥ ಆಗಿರಲಿಕ್ಕಿಲ್ಲ, ಆದರೂ ಮೊದಲೆಲ್ಲ ನಾವು ಸ್ಟೋರಿ ಹೇಳಿದ ಕಾರಣಕ್ಕಾಗಿ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಟೈಮ್ ಇಲ್ಲ ನನ್ನ ಬಳಿ, ಅದಕ್ಕೆ ಥ್ಯಾಂಕ್ ಯು. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಇನ್ನು ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಬಿ ನಾಗೇಂದ್ರ ವಿರುದ್ಧ ಯುದ್ಧ ಜೋರಾಗಿತ್ತು. ವಿಪಕ್ಷಗಳ ನಾಯಕರು ಸುತರಾಮ್ ಅಧಿವೇಶನ ನಡೆಸಲು ಬಿಡಲಿಲ್ಲ. ಆದರೂ ಡಿ ಕೆ ಸರ್ಕಾರ ಒಂದು ದಾಖಲೆಯನ್ನು ಬರೆದು ಬಿಡ್ತು. ಏನದು ದಾಖಲೆ? ರಿಪೋರ್ಟ್. ಡಿಕೆಶಿ ಸರ್ಕಾರಕ್ಕೆ 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? ಆರ್ ಅಶೋಕ್ ಗುಡುಗು. ನಾವು ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ, ಮಾತಾಡಕ್ಕೆ ರೆಡಿ ಇದ್ದೀರಿ. ಬರಗಾಲ ಚರ್ಚೆ ಬಗ್ಗೆ ನಾವು ರೆಡಿ ಇದ್ದೀರಿ. ನೈಸ್ ಬಗ್ಗೆ ರೆಡಿ ಇದ್ದೀರಿ. ಬಿಡದಿ ಬಗ್ಗೆ ರೆಡಿ ಇದ್ದೀರಿ. ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ, ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ, ಅದ್ರ ಬಗ್ಗೆನೂ ನಾವು ರೆಡಿ ಇದ್ದೀರಿ. ಎಲ್ಲರೂ ಒಬ್ಬ ಒಂದು ಕೋಟಿ ದಲಿತರು ಇದ್ದಾರೆ. 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? 1 ಕೋಟಿ ದಲಿತರು ಬೇಕಾ? ಒಬ್ಬ ನಾಗೇಂದ್ರ ಬೇಕಾ? ಕಾಂಗ್ರೆಸ್ ಅವರಿಗೆ ಒಬ್ಬ ನಾಗೇಂದ್ರ ಬೇಕು, 1 ಕೋಟಿ ದಲಿತರು ಬೇಡ. ಅದರಿಂದಲೇ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಆಗ್ತಾ ಇದೆ ಅಧ್ಯಕ್ಷರೇ. ಕರ್ನಾಟಕದ ದಲಿತರು 87 ಕೋಟಿ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ದಲಿತರೆಲ್ಲ ಎದ್ದಿದ್ದಾರೆ. ದಲಿತರು ಎದ್ದಿದ್ದಾರೆ. ನಮ್ಮ ನ್ಯಾಯ ಕೊಡಿ, ನಮ್ಮ ದುಡ್ಡು 187 ಕೋಟಿ ನಮ್ಮ ಅಕೌಂಟ್ ಬರಬೇಕು. ಟ್ಯಾಕ್ಸ್ ಪೇಯರ್ಸ್ ಹಣ ನಮ್ಮ ಅಕೌಂಟ್ ಬರಬೇಕು. ಚರ್ಚೆ ಮಾಡದೆ ಗಲಾಟೆ ಮಾಡ್ತಿರೋ ಹೇಡಿಗಳು. ವಿರೋಧ ಪಕ್ಷಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಚಾಟಿ. ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು. ಇದು ನಮ್ಮ ಹೋರಾಟ ಇದೆ. ಚರ್ಚೆಗೆ ಬನ್ನಿ, ನಾವು ರೆಡಿ. ಚರ್ಚೆಗೆ ರೆಡಿ. ನಾವು ರೆಡಿ. ಏಯ್ ಏನ್ರಿ ನಿಮ್ ಬಂಡತನ? ಸಾಧನ ಇರಬೇಕು. ಯಾತಕರೇ ವಿಧಾನಸಭೆ ಇರಬೇಕು. ನಾವು ನೋಡಿದ್ರೆ 25 ವರ್ಷದಿಂದ ಇಂಥ ಶಾಸನ ರಚನೆ ವಿಧೇಯಕಗಳನ್ನ ಮಂಡಿಸಬೇಕು. ಬಂಡವಾಳ ಇದು. ಡಿಕೆಶಿ ರಕ್ಷಣೆ ಮಾಡಲು ಹೊಂದಾಣಿಕೆ ಮಾಡ್ಕೊಂಡವ್ರೆ. ಡಿಕೆ ಶಿವಕುಮಾರ್ ಅವ್ರನ್ನ ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಹೊಂದಾಣಿಕೆ ಮಾಡಿಕೊಂಡು ಈ ಸದನವನ್ನು ನಡೆದೇ ರೀತಿಯಲ್ಲಿ ಇವತ್ತೇನು ನಡೆಸಿದ್ದಾರೆ. ನಿಜಕ್ಕೂ ಒಟ್ಟಾರೆ ಇಂದು ಅಧಿವೇಶನದಲ್ಲಿ ಆಡಳಿತ ವಿಪಕ್ಷಗಳ ಮಧ್ಯೆ ಕಿತ್ತಾಟ ಜೋರಾಗಿತ್ತು. ಸೈಡ್ ಗ್ಯಾಪ್ನಲ್ಲಿ ಸರ್ಕಾರ ಒಂದೇ ಒಂದು ಚರ್ಚೆ ಇಲ್ಲದೆ 8 ವಿಧೇಯಕಗಳನ್ನ ಮಂಡಿಸಿಕೊಳ್ತು. ಆ ಮೂಲಕ ಡಿಕೆ ಸರ್ಕಾರ ದಾಖಲೆ ಬರಿತು. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ವಿಪಕ್ಷಗಳು ಚಾಪೆ ಕೆಳಗೆ ತೂರಿದ್ರೆ ಆಡಳಿತ ಪಕ್ಷ ರಂಗೋಲಿ ಕೆಳಗೆ ತೂರಿತು ಅಂತ ಹೇಳ್ದಂಗೆ. ಅಲ್ಲಿ ಅಶೋಕ್ ಅವರ ಮಾತು ಕೇಳ್ತಾ ಇದ್ರೆ ನನಗೊಂದು ಮಾತು ಅನಿಸ್ತಾ ಇತ್ತು. ಯಾಕೆಂದರೆ ಈ ಒಂದು ಕಳೆದ ಹಲವಾರು ದಿನಗಳಿಂದ ಕಾರ್ಕಳದ MLA ಸುನಿಲ್ ಕುಮಾರ್ ಭಾಳ ಜೋರಾಗಿ ಮಾತಾಡ್ತಾ ಇದ್ರು. ಎಲ್ಲವನ್ನು ಕೂಡ ಟಕಾಡಾಗಿ ಎಲ್ಲ ವಿಚಾರಗಳನ್ನು ಕೂಡ ಮಾತಾಡ್ತಾ ಇದ್ರು. ಯಾರೋ ಬಂದು ಹೇಳಿರ್ಬೇಕು ಅಶೋಕ್ ಅವರಿಗೆ, ಅಶೋಕಣ್ಣ ವಿರೋಧ ಪಕ್ಷ ನಾಯಕ ನೀವಣ್ಣ, ಯಾಕೇನು ಮಾತಾಡ್ತಾ ಇಲ್ಲ ಅಂತ. ಸಂಡೇ ಅಲ್ವ ನೆನ್ನೆ, ಯಾರು ಹೇಳಿರ್ಬೇಕು ಹಿಂಗೆ ಮಾಡಿ ಅಂತ. ಇವತ್ತು ಫುಲ್ಲು ಜೋಶಲ್ಲಿ ಹೇಳ್ಬಿಟ್ರೆ ನಾವು ಹಗಲು ರಾತ್ರಿ ಹೋರಾಟ ಮಾಡ್ತೀವಿ ಅಂತೇಳಿ. ಅವರು ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಅಂತ ಅನಿಸುತ್ತೆ. ಇದು ಗೊತ್ತಾಗ್ಬಿಡ್ತು ಸರ್ಕಾರಕ್ಕೆ. ಹಗಲು ಹೋರಾಟ ಮಾಡಿದ್ರು, ರಾತ್ರಿ ಹೋರಾಟ ಮಾಡ್ಲಿಕ್ಕೆ ಬಂದಾಗ ಅಲ್ಲಿ ಬೀಗ ಹಾಕಿದ್ದಾರೆ ಅಂದರೆ ಅನಿರ್ದಿಷ್ಟಾವಧಿ ಮುಂದೂಡಲಾಗಿದೆ. ಅಕ್ಷಮ್ಯನೇ. ಆದರೆ ವಿರೋಧ ಪಕ್ಷಗಳಿಗೆ ಕೂಡ ಗೊತ್ತಿರಬೇಕು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂಥೇಳಿ. ಒಂದು ಕಡೆ 8 ದಿನಕ್ಕೆ ಮುಗಿಸೋದು ಅಕ್ಷಮ್ಯ, ಮತ್ತೊಂದು ಕಡೆ ವಿರೋಧ ಪಕ್ಷಗಳು ಯಾವ ರೀತಿ ಇದನ್ನು ತೆಗೆದುಕೊಂಡು ಹೋಗ್ಬೋದಾಗಿತ್ತು ಅದನ್ನು ಮಾಡಿಲ್ಲ ಅನ್ನೋದು ಕೂಡ ಅಷ್ಟೇ ದುರದೃಷ್ಟಕರ.